ತಂಗಾಳಿಯೂ ಇಲ್ಲಿಯದೆ, ಪರಿಮಳವೂ ಇಲ್ಲಿಯದೆ. ನಾರದನ ನಾಸಿಕಕ್ಕೆ ಅದು ಎಲ್ಲಿಯೋ ತಿಳಿಯಿತು. ಶತಾನಂದರೆ, ಇಂತಹ ಸಂಭ್ರಮೋತ್ಸಾಹದ ಸಂದರ್ಭದಲ್ಲಿ ಇಲ್ಲಿಗೆ ಬರಲು ನನ್ನ ಮನಸ್ಸಿಗೆ ಆನಂದವು ಹೆಚ್ಚಿಸಿದೆ. ಇಂತಹ ಸಂಭ್ರಮೋತ್ಸಾಹದ ಸಂದರ್ಭದಲ್ಲಿ ಇಲ್ಲಿಗೆ ಬರಲು ನನ್ನ ಮನಸ್ಸಿಗೆ ಆನಂದವು ಹೆಚ್ಚಿಸಿದೆ. ದೇವತಾ ಸ್ವರೂಪಿಯಾದ ಈ ಮಗುವನ್ನು ನೋಡುವ ಭಾಗ್ಯವು ಈಗ ನನ್ನದಾಗಿದೆ. ಮಹರ್ಷಿ, ತಾವು ಈ ಮಗುವನ್ನು ಕಂಡೊಡನೆ ಏನನ್ನೂ ನೆನಪಿಸಿಕೊಂಡವರಂತೆ ತೋರುತ್ತದೆ. ಈ ಮಗುವು ನಮ್ಮ ರಾಜ್ಯದಲ್ಲಿ ಹೇಗೆ ಸಿಕ್ಕಿತು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿರುವಾಗಲೇ ತಮ್ಮ ಆಗಮನವಾಯಿತು. ಈ ನನ್ನ ಪ್ರಶ್ನೆಗೆ ತಮ್ಮಿಂದ ಸರಿಯಾದ ಉತ್ತರವನ್ನು ನಿರೀಕ್ಷಿಸುತ್ತಿದ್ದೆ. ಅಗತ್ಯವಾಗಿ ಮಹಾರಾಜ. ಇಳೆ ಮಳೆಯನ್ನು ಬಯಸುತ್ತದೆ, ಮಳೆ ಇಳೆಗೆ ಬರಲು ಕಾತರಿಸುತ್ತದೆ. ಹಾಗೆಯೇ ಹೇಳುವ ಕೇಳುವ ಬಯಕೆ ಇದ್ದರೆ ತಿಳುವಳಿಕೆಯ ಬಳ್ಳಿ ಬೆಳೆಯುತ್ತದೆ. ನಿನಗೆ ತಿಳಿಸಬೇಕಾದ ವಿಚಾರವನ್ನು ತಿಳಿಸಲು ನನಗೆ ಯಾವ ಅಭ್ಯಂತರವೂ ಇಲ್ಲ. ಈ ಮಗು ನಿನಗೆ ಸಿಗುವ ಮುನ್ನ ಈ ಮಗುವಿನ ಹಿಂದಿನ ಅವತಾರದ ಕಥೆಯನ್ನು ಈಗ ನಿನಗೆ ತಿಳಿಸುತ್ತೇನೆ. ಈ ಮಗು ಆಗ ವೇದವತಿ ಎಂಬ ಮಹಾಗುಣವತಿಯು ಸುರಸುಂದರಿಯೂ ಆಗಿ ಜನ್ಮವೆತ್ತಿ ವಿವಾಹಕ್ಕೆ ಪ್ರಾಪ್ತವಯಸ್ಕಳಾಗಿದ್ದಳು. ವೇದವತಿಯ ತಂದೆ ತನ್ನ ಮಗಳಿಗೆ ಅನುರೂಪನಾದ ವರನೊಂದಿಗೆ ವಿವಾಹವನ್ನು ಮಾಡಬೇಕೆಂದು ಅಪೇಕ್ಷಿಸಿ ವಿವಾಹದ ವಿಷಯವನ್ನು ತಿಳಿಸಲು ಮಗಳ ಹತ್ತಿರ ಕಾತರದಿಂದ ಬಂದನು. ಆಗ